ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು, ಹದಿಮೂರು, ಹದಿನಾಲ್ಕು, ಹದಿನೈದು, ಹದಿನಾರು, ಹದಿನೇಳು, ಹದಿನೆಂಟು, ಹತ್ತೊಂಬತ್ತು, ಇಪ್ಪತ್ತು, ಇಪ್ಪತ್ತೊಂದು, ಇಪ್ಪತ್ತೆರಡು, ಇಪ್ಪತ್ತ್ಮೂರು, ಇಪ್ಪತ್ನಾಲ್ಕು, ಇಪ್ಪತ್ತೈದು, ಇಪ್ಪತ್ತಾರು, ಇಪ್ಪತ್ತೇಳು, ಇಪ್ಪತ್ತೆಂಟು, ಇಪ್ಪತ್ತೊಂಬತ್ತು, ಮೂವತ್ತು, ಮೂವತ್ತೊಂದು, ಮೂವತ್ತೆರಡು, ಮೂವತ್ತ್ಮೂರು, ಮೂವತ್ನಾಲ್ಕು, ಮೂವತ್ತೈದು, ಮೂವತ್ತಾರು, ಮೂವತ್ತೇಳು, ಮೂವತ್ತೆಂಟು, ಮೂವತ್ತೊಂಬತ್ತು, ನಲವತ್ತು, ನಲವತ್ತೊಂದು, ನಲವತ್ತೆರಡು, ನಲವತ್ತ್ಮೂರು, ನಲವತ್ನಾಲ್ಕು, ನಲವತ್ತೈದು, ನಲವತ್ತಾರು, ನಲವತ್ತೇಳು, ನಲವತ್ತೆಂಟು, ನಲವತ್ತೊಂಬತ್ತು, ಐವತ್ತು, ಐವತ್ತೊಂದು, ಐವತ್ತೆರಡು, ಐವತ್ತ್ಮೂರು, ಐವತ್ನಾಲ್ಕು, ಐವತ್ತೈದು, ಐವತ್ತಾರು, ಐವತ್ತೇಳು, ಐವತ್ತೆಂಟು, ಐವತ್ತೊಂಬತ್ತು, ಅರವತ್ತು, ಅರವತ್ತೊಂದು, ಅರವತ್ತೆರಡು, ಅರವತ್ತ್ಮೂರು, ಅರವತ್ನಾಲ್ಕು, ಅರವತ್ತೈದು, ಅರವತ್ತಾರು, ಅರವತ್ತೇಳು, ಅರವತ್ತೆಂಟು, ಅರವತ್ತೊಂಬತ್ತು, ಎಪ್ಪತ್ತು, ಎಪ್ಪತ್ತೊಂದು, ಎಪ್ಪತ್ತೆರಡು, ಎಪ್ಪತ್ತ್ಮೂರು, ಎಪ್ಪತ್ನಾಲ್ಕು, ಎಪ್ಪತ್ತೈದು, ಎಪ್ಪತ್ತಾರು, ಎಪ್ಪತ್ತೇಳು, ಎಪ್ಪತ್ತೆಂಟು, ಎಪ್ಪತ್ತೊಂಬತ್ತು, ಎಂಬತ್ತು, ಎಂಬತ್ತೊಂದು,
82 83 84 85 86 87 88 89 90 91 92 93 94 95 96 97 98 99 100 red, ಕೆಂಪು green, ಹಸಿರು yellow, ಹಳದಿ blue, ನೀಲಿ black, ಕಪ್ಪು white, ಬಿಳಿ pink, ಗುಲಾಬಿ ಬಣ್ಣ purple, ಕಡುಗೆಂಪು ಬಣ್ಣ orange, ಕಿತ್ತಳೆ ಬಣ್ಣ ಕಾಮನ್ ಗ್ರೀಟಿಂಗ್ಸ್. ಹೋಗಿ ಬನ್ನಿ, ಹೋಗಿ ಬರುತ್ತೇನೆ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಧನ್ಯವಾದಗಳು. ನಿಮಗೆ ಸ್ವಾಗತ. ಇಲ್ಲಿ ನೋಡಿ, ತಪ್ಪಾಯ್ತು, ಕ್ಷಮಿಸಿ. ದಯವಿಟ್ಟು ಪರವಾಗಿಲ್ಲ. ನಿಮ್ಮ ಬಗ್ಗೆ ಕಾಳಜಿ ಇರಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು. ನಾನು ಒಳಗೆ ಬರಬಹುದೇ? ಸುಸ್ವಾಗತ. ಖಂಡಿತವಾಗಿ. week, ವಾರ Sunday, ಭಾನುವಾರ Monday, ಸೋಮವಾರ Tuesday, ಮಂಗಳವಾರ Wednesday, ಬುಧವಾರ Thursday, ಗುರುವಾರ Friday, ಶುಕ್ರವಾರ Saturday, ಶನಿವಾರ fortnight, 2 ವಾರಕ್ಕೊಮ್ಮೆ month, ತಿಂಗಳು year, ವರ್ಷ hello, ಹಲೋ house, ಮನೆ water, ನೀರು yes, ಹೌದು no, ಇಲ್ಲ less, ಕಡಿಮೆ more, ಜಾಸ್ತಿ some, ಕೆಲವು early, ಬೇಗ food, ಆಹಾರ stop, ನಿಲ್ಲು value, ಮೌಲ್ಯ time, ಕಾಲ shop, ಅಂಗಡಿ market, ಮಾರ್ಕೆಟ್ watch, ಗಡಿಯಾರ lock, ಬೀಗ key, ಬೀಗದ ಕೈ table, ಮೇಜು chair, ಕುರ್ಚಿ morning, ಬೆಳಗ್ಗೆ afternoon, ಮಧ್ಯಾಹ್ನ evening,
ಸಾಯಂಕಾಲ night, ರಾತ್ರಿ day, ದಿನ today, ಇವತ್ತು yesterday, ನೆನ್ನೆ tomorrow, ನಾಳೆ day before yesterday, ಮೊನ್ನೆ mother, ತಾಯಿ father, ತಂದೆ God, ದೇವರು flower, ಹೂವು prayer, ಪ್ರಾರ್ಥನೆ song, ಹಾಡು love, ಪ್ರೀತಿ sky, ಆಕಾಶ sun, ಸೂರ್ಯ earth, ಭೂಮಿ moon, ಚಂದ್ರ planets, ಗ್ರಹಗಳು sea, ಸಮುದ್ರ forest, ಕಾಡು river, ನದಿ rain, ಮಳೆ sunshine, ಸೂರ್ಯಪ್ರಕಾಶ air, ಗಾಳಿ storm, ಮಾರುತ thunder, ಗುಡುಗು summer, ಬೇಸಿಗೆ accident, ಅಪಘಾತ accurate, ಹೆಚ್ಚು ಕಡಿಮೆ ಇಲ್ಲದ admiration, ಮೆಚ್ಚಿಕೆ aerodrome, ವಿಮಾನ ನಿಲ್ದಾಣ age, ವಯಸ್ಸು air, ಗಾಳಿ application, ಅರ್ಜಿ area, ಜಾಗ bad, ಕೆಟ್ಟ bath, ಸ್ನಾನ behavior, ನಡವಳಿಕೆ bell, ಗಂಟೆ big, ದೊಡ್ಡ birthday, ಹುಟ್ಟಿದ ದಿನ boat, ದೋಣಿ bridge, ಸೇತುವೆ broad, ಅಗಲ center, ಮಧ್ಯ cheap, ಅಗ್ಗ city, ಪಟ್ಟಣ class, ದರ್ಜೆ clear, ಸ್ವಚ್ಛ clever, ಬುದ್ಧಿಶಾಲಿ close, ಮುಚ್ಚು cold, ತಣ್ಣಗೆ comfort, ಸುಖ complain, ದೂರು committee, ಸಮಿತಿ community, ಜಾತಿ congratulation, ಶುಭಾಶಯ correct, ಸರಿ costly, ಜಾಸ್ತಿ cough, ಕೆಮ್ಮು country, ದೇಶ court, ನ್ಯಾಯಾಲಯ dance, ನೃತ್ಯ date, ತಾರೀಖು day, ದಿನ defective, ಕೊರತೆ difficulty, ಕಷ್ಟ direct, ನೇರ dirty, ಕೊಳಕು dry, ಒಣಗಿದ east, ಪೂರ್ವ easy, ಸುಲಭ education, ವಿದ್ಯಾಭ್ಯಾಸ empty, ಎಲ್ಲ entertainment, ಸತ್ಕರಿಸು enquiry, ವಿಚಾರಣೆ exhibition, ವಸ್ತು ಪ್ರದರ್ಶನ fair, ದರ form, ಆಕಾರ fat,
ದಪ್ಪ, fatigue, ಆಯಾಸ, favor, ಉಪಕಾರ, feast, ಹಬ್ಬದ ಊಟ, fever, ಜ್ವರ, fine, ದಂಡ, final, ಕೊನೆಯ, flag, ಧ್ವಜ, fog, ಮಂಜು, foolish, ಹುಚ್ಚು, foreigner, ವಿದೇಶಿಯ, forest, ಕಾಡು, free, ಉಚಿತ, fresh, ಶುದ್ಧ, fun, ತಮಾಷೆ, gift, ಕೊಡುಗೆ, great, ದೊಡ್ಡ, good, ಒಳ್ಳೆಯ, health, ಆರೋಗ್ಯ, heavy, ಭಾರ, help, ಸಹಾಯ, high, ಎತ್ತರ, higher, ಬಾಡಿಗೆ, hobby, ಹವ್ಯಾಸ, holiday, ರಜಾ, hot, ಬಿಸಿ, hunger, ಹಸಿವು, hurt, ನೋವು, information, ತಿಳಿಸುವುದು, intelligent, ಬುದ್ಧಿಶಾಲಿ, introduction, ಪರಿಚಯ, joke, ತಮಾಷೆ, journey, ಪ್ರಯಾಣ, lane, ಓಣಿ, language, ಭಾಷೆ, large, ಅಗಲ, last, ಕೊನೆಯ, leave, ರಜಾ, less, ಕಡಿಮೆ, lie, ಸುಳ್ಳು, marriage, ಮದುವೆ, message, ಸಂದೇಶ, memory, ನೆನಪು, mistake, ತಪ್ಪು, mountain, ಶಿಖರ, music, ಸಂಗೀತ, new, ಹೊಸ, news, ವಾರ್ತೆ, north, ಉತ್ತರ, old, ಹಳೆಯ, open, ತೆರೆ, opposite, ವಿರುದ್ಧ, pain, ನೋವು, place, ಸ್ಥಳ, pity, ಕರುಣೆ, pleasure, ಸಂತೋಷ, pool, ಮಡು, praise, ಪ್ರಶಂಸಿಸು, prayer, ಪ್ರಾರ್ಥನೆ, present, ವರ್ತಮಾನ ಕಾಲ, price, ಬೆಲೆ, quarrel, ಜಗಳ, regret, ವಿಷಾದ, religion, ಮತ, rent, ಬಾಡಿಗೆ, repair, ಸರಿಪಡಿಸು, reply, ಜವಾಬು, request, ವಿನಂತಿ, rest, ವಿಶ್ರಾಂತಿ, rich, ಶ್ರೀಮಂತಿಕೆ, ripe, ಹಣ್ಣಾದ, sharp, ಚೂಪಾದ, ship, ಹಡಗು, society, ಸಮಾಜ, sorry, ಕ್ಷಮೆ, south, ದಕ್ಷಿಣ, speech, ಭಾಷಣ, tall, ಉದ್ದ, temple, ದೇವಸ್ಥಾನ,
thanks, ವಂದನೆಗಳು, thief, ಕಳ್ಳ, thirst, ಬಾಯಾರಿಕೆ, town, ಪಟ್ಟಣ, translation, ಭಾಷಾಂತರ, travel, ಪ್ರಯಾಣ, trouble, ತೊಂದರೆ, truth, ಸತ್ಯ, value, ಮೌಲ್ಯ, village, ಹಳ್ಳಿ, visitor, ಅತಿಥಿಗಳು, wash, ತೊಳೆ, week, ವಾರ, wealth, ಭಾಗ್ಯ, weight, ತೂಕ, west, ಪಶ್ಚಿಮ, wind, ಗಾಳಿ, wheel, ಚಕ್ರ, world, ಪ್ರಪಂಚ, worship, ಪೂಜಿಸು, year, ವರ್ಷ, young, ಯುವಕ, zoo, ಪ್ರಾಣಿ ಸಂಗ್ರಹಾಲಯ, eye, ಕಣ್ಣು, thumb, ಹೆಬ್ಬೆಟ್ಟು, lip, ತುಟಿ, waist, ಸೊಂಟ, shoulder, ಭುಜ, wrist, ಮಣಿಕಟ್ಟು, heel, ಹಿಮ್ಮಡಿ, neck, ಕತ್ತು, ear, ಕಿವಿ, throat, ಗಂಟಲು, cheeks, ಕೆನ್ನೆ, lap, ತೊಡೆ, knee, ಮೊಣಕಾಲು, skin, ಚರ್ಮ, face, ಮುಖ, tongue, ನಾಲಿಗೆ, leg, ಕಾಲು, tooth, ಹಲ್ಲು, brain, ಮಿದಳು, nose, ಮೂಗು, mouth, ಬಾಯಿ, blood. ರಕ್ತ. Key to pronunciation. Here is a list of pronunciation guidelines by which you learn how to pronounce in Kannada. ಉಚ್ಚಾರಣೆ: ಅ ಆ ಇ ಈ ಉ ಊ ರು ರೂ ಎ ಏ ಐ ಓ ಓ ಔ ಅಂ ಅಹ ಕ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಷ ಸ ಹ ಳ ಕ್ಷ ಞ. Mango, ಮಾವಿನ ಹಣ್ಣು, banana, ಬಾಳೆಹಣ್ಣು, apple, ಸೇಬು, pomegranate, ದಾಳಿಂಬೆ,
pineapple, ಅನಾನಸ್, guava, ಸೀಬೆಹಣ್ಣು, grapes, ದ್ರಾಕ್ಷಿ, peach, fig, sugarcane, ಕಬ್ಬು, jackfruit, ಹಲಸಿನ ಹಣ್ಣು, apricot, ಜರದಾಲು ಹಣ್ಣು, date, ಒಣದ್ರಾಕ್ಷಿ, muskmelon, ಕರುಬೂಜ, watermelon, ಕಲಂಗಡಿ ಹಣ್ಣು, orange, ಕಿತ್ತಳೆ ಹಣ್ಣು, coconut, ತೆಂಗಿನಕಾಯಿ, papaya, ಪರಂಗಿ ಹಣ್ಣು, mosambi, ಮೋಸಂಬಿ, lychee, ಲೀಚಿ, ginger, ಶುಂಠಿ, potato, ಆಲೂಗೆಡ್ಡೆ, cucumber, ಸೌತೆಕಾಯಿ, pumpkin, ಕುಂಬಳಕಾಯಿ, bitter gourd, ಹಾಗಲಕಾಯಿ, lemon, ನಿಂಬೆಹಣ್ಣು, beetroot, ಬೀಟ್ರೂಟ್, coriander, ಕೊತ್ತಂಬರಿ ಸೊಪ್ಪು, beans, ಹುರುಳಿಕಾಯಿ, cabbage, ಕೋಸು, cauliflower, ಹೂವುಕೋಸು, mint, ಪುದೀನ, spinach, ಬಸಳೆ ಸೊಪ್ಪು, onion, ಈರುಳ್ಳಿ, brinjal, ಬದನೆಕಾಯಿ, corn, ಜೋಳ, lady's finger, ಬೆಂಡೆಕಾಯಿ, pea, ಬಟಾಣಿ, radish, ಮೂಲಂಗಿ, chili. ಹಸಿ ಮೆಣಸಿನಕಾಯಿ. How to address different people. ಬೇರೆ ಬೇರೆಯವರನ್ನು ವಿನಂತಿ ಮಾಡುವ ವಿಧಾನ. How to address different people. In this lesson, we will teach you how to address yourself and how to address the other person with whom you are talking. You will also learn how to mention in your conversation a person other than the two of you, how to address a group including yourself and excluding yourself. Addressing yourself. I. ನಾನು. Addressing the other person in one-to-one communication. You. ನೀನು. Addressing a third person other than the two of you. He or she. ಅವನು, ಅವಳು. Addressing a group that includes the two of you. We. ನಾವು. Addressing a group excluding the two of you. They. ಅವರು. Let us now look at some examples. ಈಗ ನಾವು ಕೆಲವು ಉದಾಹರಣೆ ನೋಡೋಣ. I work in a bank. ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತೇನೆ. You are clever. ನೀನು ಬುದ್ಧಿವಂತ. He or she is standing. ಅವನು ನಿಂತಿದ್ದಾನೆ.
ಅವಳು ನಿಂತಿದ್ದಾಳೆ. We are going. ನಾವು ಹೋಗೋಣ. They play. ಅವರು ಆಡುತ್ತಾರೆ. Possessive words. ಸ್ವಾಧೀನ ಶಬ್ದಗಳು. These words denote the possession of the person or persons. We use possessive words to speak about something belonging to a person at a particular time. ಸಂದರ್ಭಕ್ಕನುಸಾರವಾಗಿ ಬದಲಾಗುವ ಪದಗಳು ವ್ಯಕ್ತಿ, ವ್ಯಕ್ತಿಗಳು. ನಾವು ಎಲ್ಲಿ ಉಪಯೋಗಿಸುತ್ತೇವೆಂದರೆ ಖಚಿತವಾದ ಸಂದರ್ಭಗಳಲ್ಲಿ ಸಂಬಂಧಿಸಿದ ವ್ಯಕ್ತಿಗಳೊಂದಿಗೆ ಕಾಲಕ್ಕೆ ತಕ್ಕಂತೆ. To understand this, let us look at the following examples. My, ನನ್ನ, yours, ನಿಮ್ಮ, his or hers, ಅವನ, ಅವಳ, ours, ನಮ್ಮ, theirs. ಅವರದು. My name is Garima. ನನ್ನ ಹೆಸರು ಕರೀಮಾ. This pen is yours. ಈ ಪೆನ್ನು ನಿನ್ನದು. This is her house. ಇದು ಅವಳ This ಮನೆ. is his bicycle. ಇದು ಅವನ ಸೈಕಲ್. Chennai is our city. ಚೆನ್ನೈ ನಮ್ಮ ನಗರ. Their house is too far. ಅವರ ಮನೆ ತುಂಬಾ ದೂರ. How to address while giving or taking something. ಏನಾದರೂ ತೆಗೆದುಕೊಳ್ಳಬೇಕಾದರೆ ಅಥವಾ ಕೊಡಬೇಕಾದರೆ ಹೇಗೆ ಸಂಬೋಧಿಸಬೇಕು? Give to. ಕೊಡುವುದು To me. ನನಗೆ. To him or to her. ಅವನಿಗೆ, ಅವಳಿಗೆ. To us. ನಮಗೆ. To them. ಅವರಿಗೆ. Take from. ತೆಗೆದುಕೊಳ್ಳುವುದು. From me. ನನ್ನಿಂದ. From him or her. ಅವನಿಂದ, ಅವಳಿಂದ. From us. ನಮ್ಮಿಂದ. From them. ಅವರಿಂದ. To clarify this, let us look at some examples. ಈ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಕೆಳಗಿನ ಉದಾಹರಣೆ ನೋಡಿ. Give that pen to me. ಆ ಪೆನ್ನನ್ನು ನನಗೆ ಕೊಡು. Give this file to him. ಆ ಫೈಲನ್ನು ಅವನಿಗೆ ಕೊಡು. Give this to her. ಇದನ್ನು ಅವಳಿಗೆ ಕೊಡು. Give us tea. ನಮಗೆ ಟೀ ಕೊಡು. Give them coffee. ಅವರಿಗೆ ಕಾಫಿ ಕೊಡು. Take the file from her. ಅವಳಿಂದ ಫೈಲನ್ನು ತೆಗೆದುಕೋ. Take some medicine from me. ನನ್ನಿಂದ ಔಷಧಿ ತೆಗೆದುಕೋ. Take a book from him. ಅವನಿಂದ ಪುಸ್ತಕವನ್ನು ಪಡೆದುಕೋ. Take advice from them. ಅವರಿಂದ ಸಲಹೆಯನ್ನು ಪಡೆದುಕೋ. Take the bonus from us. ನಮ್ಮಿಂದ ಬೋನಸ್ ಪಡೆದುಕೋ. One-word sentences. ಒಂದು ಪದಗಳಿರುವ ವಾಕ್ಯ. One-word sentences. ಒಂದೇ ಪದಗಳ ವಾಕ್ಯ. In this lesson, we shall learn how to convey messages with the help of a single word. This is applicable when two persons are talking with one another. This communication is useful for either giving an order or for making a request.
ಇಬ್ಬರು ಸಂಭಾಷಿಸುವಾಗ ಒಬ್ಬನು ಇನ್ನೊಬ್ಬನಿಗೆ ಒಂದೇ ಪದದಲ್ಲಿ ಹೇಗೆ ತಿಳಿಸುವುದು? ಇದು ಆಜ್ಞಾರ್ಥಕವಾಗಿಯೂ ವಿನಂತಿಯಾಗಿಯೂ ಇರಬಹುದು. To understand this, look at some examples. ಇದನ್ನು ಅರ್ಥ ಮಾಡಿಕೊಳ್ಳಲು ಕೆಳಗಿನ ಉದಾಹರಣೆ ನೋಡಿ. Take, ತೆಗೆದುಕೋ, give, ಕೊಡು, do, ಮಾಡು, speak, ಮಾತಾಡು, send, ಕಳಿಸು, see. ನೋಡು. Now do some exercises. ಈಗ ಕೆಲವು ಅಭ್ಯಾಸಗಳು. If we want to make big sentences using these words, you can add another set of words keeping the last word unchanged. ಈ ಶಬ್ದಗಳನ್ನು ಇಟ್ಟುಕೊಂಡು ದೊಡ್ಡ ವಾಕ್ಯಗಳು ಮಾಡಬೇಕಾದರೆ ಕೊನೆಯ ಶಬ್ದವನ್ನು ಬದಲಾಯಿಸದೆ ಬೇರೆ ಶಬ್ದಗಳನ್ನು ಸೇರಿಸಬೇಕು. Hear, ಕೇಳು, keep, ಇಟ್ಟುಕೋ, sit, ಕುಳಿತುಕೋ, drink, ಕುಡಿ, sleep, ಮಲಗು, ಹೊಡೆ, beat, ಸೇರಿಸು, add, go, ಹೋಗು, show, ತೋರಿಸು, make. ತಯಾರಿಸು. The following illustrations will clarify this further. ಕೆಳಗೆ ಕಾಣುವ ವಿವರಣೆಗಳು ಮುಂದೆ ಎಲ್ಲವನ್ನೂ ಸೂಚಿಸುವುದು. Give me a cup of coffee. ನನಗೆ ಒಂದು ಕಪ್ ಕಾಫಿ ಕೊಡು. You write a letter. ನೀನು ಒಂದು ಕಾಗದ ಬರೆ. New ಹೊಸ words ಪದಗಳ list. ಪಟ್ಟಿ. ಹೊಡೆ, Beat, ಸೇರಿಸು, add, bring, ತರುವುದು, ring, ಕರೆ ಮಾಡು, arrange. ಏರ್ಪಾಡು. Present tense. ವರ್ತಮಾನ ಕಾಲ. Present tense. This refers to those words and actions that we normally express or enact on any given day. Let's now see a few examples. ವರ್ತಮಾನ ಕಾಲ ಪ್ರತಿದಿನ ನಮ್ಮ ಜೀವನದಲ್ಲಿ ನಾವು ಉಪಯೋಗಿಸುವ ಶಬ್ದಗಳು, ಮಾತುಗಳು, ಕ್ರಿಯೆಗಳು ಇವುಗಳ ಬಗ್ಗೆ ನೋಡೋಣ. ಇವುಗಳು ಇದು ನಾವು ದಿನಬೆಳಗಾದ್ರೆ ಮಾಡುವ ಕೆಲಸ ಕಾರ್ಯಗಳಿಗೆ ಬಹಳ ಉಪಯೋಗವಾಗುತ್ತೆ. Let us look at the following examples. ಕೆಲವು ಉದಾಹರಣೆ ನೋಡೋಣ. I go. ನಾನು ಹೋಗುವೆ. I drink. ನಾನು ಕುಡಿಯುವೆ. You go. ನೀನು ಹೋಗು. You drink. ನೀನು ಕುಡಿ. He goes. ಅವನು ಹೋಗುವನು. He drinks. ಅವನು ಕುಡಿಯುವನು. She goes. ಅವಳು ಹೋಗುವಳು. She drinks. ಅವಳು ಕುಡಿಯುವಳು. We go. ನಾವು ಹೋಗುವೆವು. We drink. ನಾವು ಕುಡಿಯುವೆವು. They go. ಅವರು ಹೋಗುವರು. They drink. ಅವರು ಕುಡಿಯುವರು. A statement can be negated using not. ಒಂದು ವಾಕ್ಯವನ್ನು ಇಲ್ಲ ಎಂಬ ಶಬ್ದವನ್ನು ಉಪಯೋಗಿಸಿ Let us see some ಅಭಾವಗೊಳಿಸಬಹುದು. examples. ಕೆಲವು ಉದಾಹರಣೆ ನೋಡೋಣ. I do not go. ನಾನು ಹೋಗಲ್ಲ. I do not drink. ನಾನು ಕುಡಿಯೋಲ್ಲ. You do not go.
ನೀನು ಹೋಗಬೇಡ. You do not drink. ನೀನು ಕುಡಿಯೋಲ್ಲ. He does not go. ಅವನು ಹೋಗೋಲ್ಲ. He does not drink. ಅವನು ಕುಡಿಯೋಲ್ಲ. She does not go. ಅವಳು ಹೋಗೋಲ್ಲ. She does not drink. ಅವಳು ಕುಡಿಯೋಲ್ಲ. We do not go. ನಾವು ಹೋಗೋಲ್ಲ. We do not drink. ನಾವು ಕುಡಿಯೋಲ್ಲ. They do not go. ಅವರು ಹೋಗೋಲ್ಲ. They do not drink. ಅವರು ಕುಡಿಯೋಲ್ಲ. Question words. ಪ್ರಶ್ನಾರ್ಥಕ ಪದಗಳು. Question words. ಪ್ರಶ್ನಾರ್ಥಕ ಪದಗಳು. Till now, we have learned how to make sentences. In this lesson, we will learn how to frame questions and also how to answer them. ಈಗ ನಾವು ವಾಕ್ಯವನ್ನು ಉಪಯೋಗಿಸುವುದನ್ನು ಓದುವೆವು. ಈಗ ನಾವು ಈ ಪಾಠದಲ್ಲಿ ಹೇಗೆ ಪ್ರಶ್ನೆಗಳನ್ನು ಕೇಳಿ ಹೇಗೆ ಅವುಗಳಿಗೆ ಉತ್ತರಿಸಬೇಕೆಂಬುದನ್ನು ಕಲಿಯೋಣ. For making a question, we use the following question words. ಪ್ರಶ್ನೆಗಳನ್ನು ಕೇಳುವುದಕ್ಕಾಗಿ ನಾವು ಕೆಳಗಿನ ಪ್ರಶ್ನಾರ್ಥಕ ಪದಗಳನ್ನು ಉಪಯೋಗಿಸೋಣ. What? ಏನು? When? ಯಾವಾಗ? How? ಹೇಗೆ? Where? ಎಲ್ಲಿ? Why? ಏಕೆ? Whom? ಯಾರು? How much? ಎಷ್ಟು? Who? ಯಾರು? For answering a question, we use the following connecting words. ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಸಂಬಂಧಿಸಿದ ಪದಗಳನ್ನು ಉಪಯೋಗಿಸಬೇಕು. So, ಅದಕ್ಕೆ, because, ಏಕೆಂದರೆ, when, ಯಾವಾಗ, at that time, ಆ ಸಂದರ್ಭದಲ್ಲಿ, now. ಈಗ. Look at the following sample questions. ಪ್ರಶ್ನೆಗಳನ್ನು ರಚಿಸುವ ಕೆಲವು ಉದಾಹರಣೆ ನೋಡಿ. Does he write a letter? ಅವನು ಕಾಗದ ಬರೆಯುವನೇ? Where is his brother? ಅವನ ಸಹೋದರ ಎಲ್ಲಿ? What is your name? ನಿನ್ನ ಹೆಸರು ಏನು? When do you play? ಯಾವಾಗ ಆಡುವೆ? How does he go home? ಯಾವಾಗ ಅವನು ಮನೆಗೆ ಹೋಗುವನು? Who sells this book? ಈ ಪುಸ್ತಕವನ್ನು ಯಾರು ಮಾರುತ್ತಾರೆ? The general guidelines for answering the above questions are: replace the question word with the answer word, keeping the remaining part of the sentence same. ಮೇಲ್ಕಂಡ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಹಾಯಕವಾಗಿರೋ ಸಾಮಾನ್ಯ ಉಪಾಯಗಳು. ಉತ್ತರ ಶಬ್ದವನ್ನು ಪ್ರಶ್ನೆ ಶಬ್ದಕ್ಕೆ ಬದಲು ಉಪಯೋಗಿಸಿ. ಉಳಿದ ವಾಕ್ಯವನ್ನು ಹಾಗೆ ಇರಿಸಿ. These guidelines will be more clear when we look at the answers to the above questions. ಈ ಉಪಾಯಗಳು ಮೇಲೆ ಕಾಣುವ ಪ್ರಶ್ನೆಗಳಿಗೆ ಕೊಟ್ಟಿರೋ ಉತ್ತರಗಳನ್ನು ನೋಡಿದಾಗ ಅರ್ಥವಾಗುವುದು. ಹೌದು, ಅವನು ಕಾಗದ ಬರೆಯುತ್ತಿದ್ದಾನೆ. ಅವನ ಸಹೋದರನು ಬೆಂಗಳೂರಲ್ಲಿದ್ದಾನೆ. ನನ್ನ ಹೆಸರು ಮಿನಿ. ನಾನು ಬೆಳಿಗ್ಗೆ ಆಟ ಆಡುತ್ತೇನೆ. ಅವನು ಮನೆಗೆ ಬಸ್ಸಿನಲ್ಲಿ ಹೋಗುವನು. ಮೋಹನ್ ಈ ಪುಸ್ತಕವನ್ನು ಮಾರುತ್ತಿದ್ದಾನೆ. New words in this lesson: ಈ ಪಾಠದಲ್ಲಿ ಹೊಸ ಪದಗಳು: letter, ಕಾಗದ, brother,
ಸಹೋದರ, morning, ಬೆಳಿಗ್ಗೆ, sell, ಮಾರುವುದು, red, ಕೆಂಪು, color, ಬಣ್ಣ, flower. ಹೂವು. Future tense. ಭವಿಷ್ಯಕಾಲ. Future tense. How do we change from the present tense to the future tense? Sometimes many things are required to be told as happenings or actions in the future. Therefore, it is important to change the tense while making such statements. ಭವಿಷ್ಯತ್ ಕಾಲ. ಕೆಲವು ಸಮಯ ಭವಿಷ್ಯತ್ ಕಾಲ ನಡೆಯುವ ಕಾಲವನ್ನು ವಿವರವಾಗಿ ಹೇಳಬೇಕು. ಆದ್ದರಿಂದ ಪದಗಳ ಬದಲಾವಣೆ ಅವಶ್ಯವಿದೆ. ಈಗ ವಾಕ್ಯವನ್ನು ಬದಲಾಯಿಸುವುದನ್ನು ಕಲಿಯೋಣ. Example: He goes to school. ವರ್ತಮಾನ ಕಾಲ. ಅವನು ಶಾಲೆಗೆ ಹೋಗುತ್ತಿದ್ದಾನೆ. He will go to school. ಭವಿಷ್ಯತ್ ಕಾಲ. ಅವನು ಶಾಲೆಗೆ ಹೋಗುವನು. Let us see some examples how to change present into future. I go. ನಾನು ಹೋಗುವೆನು. I shall go. ನಾನು ಹೋಗುತ್ತೇನೆ. I drink. ನಾನು ಕುಡಿಯುವೆ. I shall drink. ನಾನು ಕುಡಿಯುತ್ತೇನೆ. You go. ನೀನು ಹೋಗು. You will go. ನೀನು ಹೋಗುತ್ತೀಯ. You drink. ನೀನು ಕುಡಿ. You will drink. ನೀನು ಕುಡಿಯುತ್ತೀಯ. He goes. ಅವನು ಹೋಗುವನು. He will go. ಅವನು ಹೋಗುತ್ತಾನೆ. He drinks. ಅವನು ಕುಡಿಯುವನು. He will drink. ಅವನು ಕುಡಿಯುತ್ತಾನೆ. She goes. ಅವಳು ಹೋದಳು. She will go. ಅವಳು ಹೋಗುತ್ತಾಳೆ. She drinks. ಅವಳು ಕುಡಿಯುವಳು. She will drink. ಅವಳು ಕುಡಿಯುತ್ತಾಳೆ. We go. ನಾವು ಹೋಗುವೆವು. We shall go. ನಾವು ಹೋಗುತ್ತೇವೆ. We drink. ನಾವು ಕುಡಿಯುವೆವು. We shall drink. ನಾವು ಕುಡಿಯುತ್ತೇವೆ. They go. ಅವರು ಹೋದರು. They will go. ಅವರು ಹೋಗುತ್ತಾರೆ. They drink. ಅವರು ಕುಡಿದರು. They will drink. ಅವರು ಕುಡಿಯುತ್ತಾರೆ. Connecting words. ಸಂಬಂಧಿಸಿದ ಪದಗಳು. Connecting words. In this unit, we will learn about connecting words. They connect two units in a sentence and specify the relationship between them. ಸಂಬಂಧ ಕಲ್ಪಿಸುವ ಪದಗಳು. ಈ ಪಾಠದಲ್ಲಿ ಮುಖ್ಯವಾದ ಒಂದು ಪದವನ್ನು ಓದುತ್ತೇವೆ. ಎರಡು ವಾಕ್ಯಗಳು ಅದಕ್ಕೆ ಸಂಬಂಧಿಸಿದ. ಅವುಗಳು ಕೆಳಕಂಡಂತಿವೆ. They are as follows. For. ಅದಕ್ಕಾಗಿ. From, by, with. ಇಂದ, ರಿಂದ, ಅದರ ಜೊತೆ. In. ಒಳಗೆ. Outside. ಹೊರಗೆ. Above and over. ಮೇಲೆ ಮತ್ತು ಮೇಲೆ. Under and below. ಕೆಳಗೆ ಮತ್ತು ಕೆಳಗೆ. Beside. ಪಕ್ಕದಲ್ಲಿ. Between. ಮಧ್ಯದಲ್ಲಿ. Behind.
ಹಿಂದುಗಡೆಯಿಂದ, in front, ಮುಂದುಗಡೆ, and, ಮತ್ತು, or. ಅಥವಾ. Now we shall learn how to use these words. ಈಗ ನಾವು ಈ ಪದಗಳನ್ನು ಹೇಗೆ ಉಪಯೋಗಿಸಬೇಕೆಂದು ತಿಳಿಯೋಣ. For is used to connect activity with the noun or pronoun. ಅದಕ್ಕಾಗಿ ಇದು ಕ್ರಿಯಾಧಾತುವನ್ನು ನಾಮವಾಚಕ ಪುರುಷಾರ್ಥಕ ಜೊತೆ ಕೂಡಿಸುವುದು. I bought some flowers for you. ನಾನು ನಿನಗೋಸ್ಕರ ಹೂವನ್ನು ತಂದಿದ್ದೇನೆ. You write a letter for me. ನೀನು ನನಗೆ ಒಂದು ಕಾಗದ ಬರಿ. From, by, with is used to talk about instruments used to perform actions. I write with a pen. ನಾನು ಪೆನ್ನಿನಿಂದ ಬರೆಯುವೆನು. Sunil goes to office by car. ಸುನಿಲ್ ಆಫೀಸ್ಗೆ ಕಾರಲ್ಲಿ ಹೋಗುವನು. You collect notebooks from students. ನೀನು ವಿದ್ಯಾರ್ಥಿಗಳಿಂದ ನೋಟುಬುಕ್ ಅನ್ನು ಶೇಖರಿಸು. In, at connects the noun or pronoun with the place. ಒಳಗೆ ನಾಮವಾಚಕ ಪುರುಷಾರ್ಥಕಗಳನ್ನು ಸ್ಥಳಗಳ ಜೊತೆ Father is ಕೂಡಿಸುವುದು. at home. ಅಪ್ಪ Books are ಮನೆಯಲ್ಲಿದ್ದಾರೆ. in the almirah. ಪುಸ್ತಕಗಳು A film is ಬೀರುವಿನಲ್ಲಿದೆ. running on TV. ಟಿವಿ ಚಿತ್ರ ಪ್ರದರ್ಶಿಸುತ್ತದೆ. Outside. This connects noun or pronoun with place. ಹೊರಗೆ ನಾಮವಾಚಕ ಪುರುಷಾರ್ಥಕಗಳನ್ನು ಸ್ಥಳಗಳ ಜೊತೆ We are ಕೂಡಿಸುವುದು. going outside. ನಾವು ಹೊರಗೆ It is ಹೋಗುತ್ತೇವೆ. raining outside. ಹೊರಗೆ ಮಳೆ ಬರುತ್ತಿದೆ. Above and over, under and below. They are used to talk about relative positions of objects. ಮೇಲೆ, ಮೇಲಿಂದ, ಕೆಳಗೆ, ಕೆಳಗಿಂದ. Above or over can be used to mean higher than. ವಸ್ತುಗಳು, ನಾಮವಾಚಕಗಳು ಮುಂತಾದವು ಎತ್ತರವಿಲ್ಲದ, ಎತ್ತರದಿಂದ, ಇಲ್ಲದೆ. The books are over the table. ಪುಸ್ತಕ ಮೇಜಿನ ಮೇಲಿದೆ. Ram's wallet is over the TV. ರಾಮುವಿನ ಪರ್ಸ್ ಟಿವಿ Under or ಮೇಲಿದೆ. below can be used to mean lower than. The books are under or below the table. ಪುಸ್ತಕ ಟೇಬಲ್ Ram's ಕೆಳಗಿದೆ. wallet is below the TV. ರಾಮುವಿನ ಪರ್ಸ್ ಟಿವಿ ಕೆಳಗಿದೆ. Beside. There is a river ಪಕ್ಕದಲ್ಲಿ. beside the temple. ದೇವಸ್ಥಾನದ ಹತ್ತಿರದಲ್ಲಿ ಒಂದು In ನದಿ between. ಇದೆ. ಮಧ್ಯದಲ್ಲಿ. Between is used to relate something or someone, usually with two things or persons. Amina was sitting between a man and his brother. ಅಮೀನಾ ಅವನ ಸಹೋದರ ಮತ್ತು ಒಬ್ಬ ವ್ಯಕ್ತಿಯ ಮಧ್ಯ Behind. ಕೂತಿದ್ದ. Here we show the back position. ಹಿಂದುಗಡೆ. Piyush parks his bike behind the door. ಪಿಯೂಷ್ ಅವರ ಬೈಕನ್ನು ಬಾಗಿಲ ಹಿಂದುಗಡೆ ನಿಲ್ಲಿಸುತ್ತಾರೆ. In front. Here we show the front position.
ಮುಂದುಗಡೆ. There is a garden in front of my house. ನಮ್ಮ ಮನೆ ಮುಂದುಗಡೆ ಒಂದು ತೋಟವಿದೆ. And here we show something together. ಮತ್ತು Ram and Sita. ರಾಮ ಮತ್ತು ಸೀತಾ. Tea and samosa. ಟೀ ಮತ್ತು ಸಮೋಸ. Or here we show choice. ಅಥವಾ Tea or coffee. ಟೀ ಅಥವಾ ಕಾಫಿ. These words are used to show the relationship between two persons or things. ಸಂಬಂಧಿಕ ವಾಚಕ. ಈ ವಾಕ್ಯಗಳು ಎರಡು ವಸ್ತುಗಳ ಅಥವಾ ಇಬ್ಬರು ವ್ಯಕ್ತಿಗಳ ಬಳಕೆಗೆ ಉಪಯೋಗಿಸುವುದನ್ನು ಕಾಣಬಹುದು. ಕೆಳಗಿನ ಉದಾಹರಣೆಯನ್ನು ಗಮನಿಸಿ. You will understand this better with the following examples. Lakshman is Ram's brother. ಲಕ್ಷ್ಮಣ್ ರಾಮನ ಸಹೋದರ. Sita has one brother. ಸೀತಾಳಿಗೆ ಒಬ್ಬ ಸಹೋದರ. Ram has 4 brothers. ರಾಮನಿಗೆ 4 ಜನ ಸಹೋದರರು. Sita has 1 brother and 1 sister. ಸೀತಾಳಿಗೆ ಒಬ್ಬ ಸಹೋದರ ಮತ್ತು ಒಬ್ಬ ಸಹೋದರಿ. Sita is Ram's wife. ಸೀತಾ ರಾಮನ ಹೆಂಡತಿ. Sita has 1 sister and 1 brother. ಸೀತಾಳಿಗೆ ಒಬ್ಬ ಸಹೋದರಿ ಮತ್ತು ಒಬ್ಬ ಸಹೋದರ. Have a look at some more examples. ಇನ್ನು ಕೆಲವು ಉದಾಹರಣೆಯನ್ನು ನೋಡೋಣ. Mother's pen. ತಾಯಿಯ ಪೆನ್ನು. Sheila's house. ಶೀಲಾಳ ಮನೆ. College of Commerce. ವಾಣಿಜ್ಯ ಕಾಲೇಜ್. Rose flower. ಗುಲಾಬಿ ಹೂವು. Grandmother's book. ಅಜ್ಜಿಯ ಪುಸ್ತಕ. Past tense. ಭೂತಕಾಲ. Past tense. ಭೂತಕಾಲ. Let's now see how to express incidents and actions that had taken place in the past. To express a past action, we use the past tense verb or adjective. ಈಗ ನಾವು ನಡೆದು ಹೋದ ಸಂಭವಗಳನ್ನು ಕಾರ್ಯಗಳನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ನೋಡೋಣ. ನಡೆದ ಕಾರ್ಯವನ್ನು ವ್ಯಕ್ತಪಡಿಸಲು ನಾವು ಭೂತಕಾಲ, ಕ್ರಿಯಾಧಾತು ಅಥವಾ ಗುಣವಾಚಕವನ್ನು ಉಪಯೋಗಿಸಬೇಕು. In the earlier lessons, we have already learned how to change a verb or action word to the past tense. For example, he goes to school. ವರ್ತಮಾನ ಕಾಲ, ಅವನು ಶಾಲೆಗೆ ಹೋಗುವನು. He went to school. ಭೂತಕಾಲ, ಅವನು ಶಾಲೆಗೆ ಹೋದನು. Now we shall study how to use the verb according to the noun or pronoun. ಕ್ರಮಪದವನ್ನು ನಾಮ, ಸರ್ವನಾಮ ಪದಕ್ಕೆ ಅನುಸಾರವಾಗಿ ಸೇರಿಸಬೇಕು. I, ನಾನು ಬಂದೆನು. you, ನೀನು ಬಂದೆ. he, she, ಅವನು ಬಂದನು. ಅವಳು ಬಂದಳು. we, ನಾವು ಬಂದೆವು. they. ಅವರು ಬಂದರು. Let us see some examples of how to change present into past. ವರ್ತಮಾನ ಕಾಲವನ್ನು ಭೂತಕಾಲವಾಗಿ ಬದಲಾಯಿಸುವುದನ್ನು I go. ನೋಡಿರಿ. ನಾನು ಹೋಗುವೆ. I went.
ನಾನು ಹೋದೆನು. I drink. I drank. ನಾನು ಕುಡಿದೆ. You go. ನೀನು ಹೋಗು. You went. ನೀನು ಹೋದೆ. You drink. ನೀನು ಕುಡಿ. You drank. ನೀನು ಕುಡಿದೆ. He goes. ಅವನು ಹೋಗುವನು. He went. ಅವನು ಹೋದ. He drinks. ಅವನು ಕುಡಿಯುವನು. He drank. ಅವನು ಕುಡಿದ. She goes. ಅವಳು ಹೋಗುವಳು. She went. ಅವಳು ಹೋದಳು. She drinks. ಅವಳು ಕುಡಿಯುವಳು. She drank. ಅವಳು ಕುಡಿದಳು. We go. ನಾವು ಹೋಗೋಣ. We went. ನಾವು ಹೋದೆವು. We drink. ನಾವು ಕುಡಿವೆವು. We drank. ನಾವು ಕುಡಿದೆವು. They go. ಅವರು ಹೋಗುತ್ತಾರೆ. They went. ಅವರು ಹೋದರು. They drink. ಅವರು ಕುಡಿಯುವರು. They drank. ಅವರು ಕುಡಿದರು. You would like to know some more examples. ನಿಮಗಾಗಿ ಕೆಲ ಉದಾಹರಣೆಯನ್ನು ಕೊಡಲಾಗಿದೆ. He went to school. ಅವನು ಶಾಲೆಗೆ ಹೋದನು. Smita kept the book on the table. ಸ್ಮಿತಾ ಮೇಜಿನ ಮೇಲೆ ಪುಸ್ತಕ ಇಟ್ಟಳು. I paid him 100 rupees. ನಾನು ಅವನಿಗೆ 100 ರೂಪಾಯಿ ಕೊಟ್ಟೆನು. Kanchan read a story. ಕಂಚನ್ ಕಥೆಯನ್ನು ಓದಿದರು. Prasun laughed at you. ಪ್ರಸೂನ್ ನಿನ್ನ ನೋಡಿ ನಕ್ಕನು. Lekha asked me some questions. ಲೇಖ ಕೆಲವು ಪ್ರಶ್ನೆಗಳನ್ನು ನನ್ನಲ್ಲಿ ಕೇಳಿದಳು. I thought he would not come. ಅವರು ಬರುವುದಿಲ್ಲವೆಂದು ನಾನು ನೆನೆಸಿದೆ. We did not win the match. ನಾವು ಆಟದಲ್ಲಿ ಗೆಲ್ಲಲಿಲ್ಲ. Pankuri did not live in the hostel. ಪಂಕುರಿ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿಲ್ಲ. When did you write the story? ಯಾವಾಗ ನೀನು ಈ ಕಥೆಯನ್ನು ಬರೆದೆ? New words in this lesson. ಈ ಪಾಠದಲ್ಲಿ ಹೊಸ ಪದಗಳು. Laughed. ನಗುವುದು. Thought. ಚಿಂತನೆ. Win. ಜಯ. Live. ಜೀವನ. Here. ಇಲ್ಲಿ. Bought. ಕೊಂಡುಕೊಂಡ. Felt. ಪಟ್ಟ. Sorry. ಕ್ಷಮೆ. Search. ಶೋಧಿಸು. Everywhere. ಎಲ್ಲಾ ಕಡೆಯೂ. Reached. ತಲುಪಿತು. Last night. ನಿನ್ನೆ ರಾತ್ರಿ. Put on. ಹಾಕಿಕೋ. Tried. ಪ್ರಯತ್ನಪಟ್ಟ. Best. ಶ್ರೇಷ್ಠ. Statement sentences. ಹೇಳಿಕೆ ವಾಕ್ಯಗಳು.
Statement sentences. ನಿರೂಪಣೆ ವಾಕ್ಯಗಳು. Many times we use simple sentences to state about any person or ourselves. These are called statement sentences. ಬೇರೆಯವರ ಬಗ್ಗೆ ಅಥವಾ ತಮ್ಮ ಬಗ್ಗೆ ನಿರೂಪಣೆಯನ್ನು ಸಾಮಾನ್ಯ ವಾಕ್ಯಗಳಲ್ಲಿ ಹೇಳುವುದು. ಅದನ್ನು ನಿರೂಪಣೆ ವಾಕ್ಯಗಳೆಂದು ಹೇಳುತ್ತೇವೆ. To make these type of sentences, we need only the helping verb. ಇದಕ್ಕೆ ಕೇವಲ ಸಹಾಯಕರ ಕ್ರಿಯಾಪದಗಳು ಬೇಕು. Look at some examples. ಕೆಲವು ಉದಾಹರಣೆ ನೋಡಿ. My name is Anita. ನನ್ನ ಹೆಸರು ಅನೀತಾ. This is a flower. ಇದು ಒಂದು ಹೂವು. That is Rohan's house. ಅದು ರೋಹನ್ ಮನೆ. There is a big function in my school. ನಮ್ಮ ಶಾಲೆಯಲ್ಲಿ ದೊಡ್ಡ ಕಾರ್ಯಕ್ರಮವಿದೆ. Sonia Gandhi is an intelligent woman. ಸೋನಿಯಾ ಗಾಂಧಿ ಬುದ್ಧಿವಂತ ಮಹಿಳೆ. My hometown is Indore. ನನ್ನ ಊರು ಇಂದೂರ್. My daughter's friend is very beautiful. ನನ್ನ ಮಗಳ ಗೆಳತಿ ತುಂಬಾ ಸುಂದರವಾಗಿದ್ದಾಳೆ. Your work is nice. ನಿನ್ನ ಕೆಲಸ ಚೆನ್ನಾಗಿದೆ. He has 4 brothers. ಅವನಿಗೆ 4 ಸಹೋದರರು. I have no time. ನನಗೆ ಕಾಲಾವಕಾಶವೇ ಇಲ್ಲ. When we want to give a statement about the future or the past, we apply the same procedure, except that the appropriate change needs to be made in the helping verbs too. ಕೆಲವು ವೇಳೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ನಿರೂಪಿಸಬೇಕಾದರೆ ಈ ಕ್ರಮವನ್ನು ಕೈಗೊಳ್ಳಬೇಕು. ಆದರೆ ಕೆಲವು ಕ್ರಿಯಾಪದಗಳು ಮಾತ್ರ ವ್ಯತ್ಯಾಸವಾಗುತ್ತೆ. Look at some examples. ಕೆಲವು ಉದಾಹರಣೆ ನೋಡಿ. My job will be in Delhi. ನನ್ನ ಕೆಲಸ ಡೆಲ್ಲಿಯಲ್ಲಿದೆ. There was a beautiful flower vase in the gift shop. ಸುಂದರವಾದ ಹೂವಿನ ತೊಟ್ಟಿ ಅಂಗಡಿಯಲ್ಲಿದೆ. Your program was too good. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. This is a palace. After 4 years, it will be a good hotel. ಇದು ಒಂದು ಅರಮನೆ. 4 ವರ್ಷಗಳ ನಂತರ ಇದು ಒಂದು ಒಳ್ಳೆ ಹೋಟೆಲ್ ಆಗತ್ತೆ. Ashoka was a king. ಅಶೋಕ ಒಬ್ಬ ರಾಜ. Sometimes we need to express compulsive activities like, I have to study. You have to attend the meeting. He had to go to Bombay. They will have to play. ಕೆಲವು ವೇಳೆ ಬಲವಂತ ವಾಕ್ಯಗಳ ಪ್ರಯೋಗಿಸಬೇಕಾಗತ್ತೆ. In these sentences, we use have to, present, had to, past, will have to, future. Look at some examples. ಕೆಲವು ಉದಾಹರಣೆ ನೋಡಿ. ನಾನು ಓದಲೇಬೇಕು. ನೀನು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನೀನು ಮುಂಬೈಗೆ ಹೋಗಲೇಬೇಕು. ಅವರು ಆಟ ಆಡಲೇಬೇಕು. New words list. ಹೊಸ ಪದಗಳ ಪಟ್ಟಿ. Function. ಕಾರ್ಯಕ್ರಮ. Flower vase. ಹೂವು ತೊಟ್ಟಿ. Big. ದೊಡ್ಡ. Response. ಜವಾಬ್ದಾರಿ. Intelligent. ಬುದ್ಧಿವಂತಿಕೆ. Dream. ಕನಸು. Hometown. ಸ್ವಂತ ಊರು. Interview.
ಸಂದರ್ಶನ, time, ಕಾಲ, finish. ಮುಗಿಸು. In this lesson, we shall learn to convert the action words or the verbs to give us the present continuous words or sentences. That is, we can express the current happening in past and future tense based statements. We now saw this in the present tense. To say this in the past and future tense, we have to change the same thing using the above said action words as explained. ಪಾಠ 10. ಈಗ ನಡೆಯುತ್ತಿರುವ ವಿಷಯಗಳನ್ನು, ಕೆಲಸಗಳನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ನೋಡೋಣ. ಇದರಲ್ಲಿ ನಾವು ಕ್ರಿಯಾಶಬ್ದಗಳನ್ನು ಅಥವಾ ಕ್ರಿಯಾಧಾತುಗಳನ್ನು ಹೇಗೆ ಬದಲಾಯಿಸಬೇಕೆಂದು ನೋಡೋಣ. For example, ಉದಾಹರಣೆ, I am eating mango. ನಾನು ಮಾವಿನ ಹಣ್ಣು ತಿನ್ನುತ್ತೇನೆ. You are playing a game. ನೀವು ಆಟವಾಡಿಕೊಂಡಿದ್ದೀರಿ. He is going to school. ಅವನು ಶಾಲೆಗೆ ಹೋಗುತ್ತಿದ್ದಾನೆ. We are watching a film. ನಾವು ಸಿನಿಮಾ ನೋಡ್ತಾ ಇದೀವಿ. With the word no, we can create counteractive or reactive statements. ವಾಕ್ಯದಲ್ಲಿ ಇಲ್ಲ ಎನ್ನುವ ಶಬ್ದವನ್ನು ಕ್ರಿಯಾಧಾತುವಿಗೆ ಮುಂದು ಉಪಯೋಗಿಸಿ ನಿರಾಕರಣ ವಾಕ್ಯಗಳನ್ನು ಮಾಡಬಹುದು. For example, ಉದಾಹರಣೆ, I am not eating mango. ನಾನು ಮಾವಿನ ಹಣ್ಣು ತಿನ್ನುತ್ತಾ ಇಲ್ಲ. He is not going to school. ಅವನು ಶಾಲೆಗೆ ಹೋಗುತ್ತಾ ಇಲ್ಲ. Are you not playing? ನೀನು ಆಟ ಆಡುವುದಿಲ್ಲವಾ? We are not watching the film. ನಾವು ಸಿನಿಮಾ ನೋಡುತ್ತಾ ಇಲ್ಲ. We are not watching the film. ಲತಾ ಹಾಡನ್ನು ಹಾಡುತ್ತಾ ಇಲ್ಲ. The following examples will clarify more. ಕೆಳಗಿನ ಉದಾಹರಣೆ ಹೆಚ್ಚಾಗಿ ವಿವರಿಸುವುದು. An old man is selling mangoes. ವಯಸ್ಸಾದ ವ್ಯಕ್ತಿ ಮಾವಿನ ಹಣ್ಣನ್ನು ಮಾರುತ್ತಿದ್ದಾನೆ. The children are swimming. ಮಕ್ಕಳು ಈಜುತ್ತಿದ್ದಾರೆ. Meera is watching TV. ಮೀರಾ ಟಿವಿ ನೋಡುತ್ತಿದ್ದಾಳೆ. Mohan is not running fast. ಮೋಹನ್ ವೇಗವಾಗಿ ಓಡುತ್ತಿಲ್ಲ. Are you reading a book? ನೀನು ಪುಸ್ತಕ ಓದುತ್ತಿರುವೆಯಾ? Ram will be going to Delhi. ರಾಮ್ ಡೆಲ್ಲಿಗೆ ಹೋಗುವನು. Minnie was singing a song. ಮಿನಿ ಹಾಡನ್ನು ಹಾಡುತ್ತಿದ್ದಳು. They were sleeping. ಅವನು ನಾಳೆ ಕೆಲಸವನ್ನು ಮುಗಿಸುತ್ತಾನೆ. He will be completing the job tomorrow. ಅವನು ನಾಳೆ ಕೆಲಸವನ್ನು ಮುಗಿಸುತ್ತಾನೆ. She will be cooking food. ಅವಳು ಅಡಿಗೆ ಮಾಡುತ್ತಿದ್ದಾಳೆ. New words list. ಹೊಸ ಪದಗಳ ಪಟ್ಟಿ. Swim, ಈಜು, work, ಕೆಲಸ, haste, ಅವಸರ, bath. ಸ್ನಾನ. In this lesson, let us see how a completed action can be added to the first person to form a sentence. Moreover, we shall also see how to mark all the three timings, that is, past, present and the future tense. ಈ ಪಾಠದಲ್ಲಿ ಹೇಗೆ ಮುಗಿಸಿದ ವಾಕ್ಯವನ್ನು ಹೇಗೆ 3 ಕಾಲದಲ್ಲಿ ಬದಲಾಯಿಸುವುದು, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. Let us look at some examples. ಕೆಲವು ಉದಾಹರಣೆ ನೋಡೋಣ. ನಾನು ಊಟ ಮಾಡಬೇಕು. Have a look at the examples. ನಾಮಪದ ಸರ್ವನಾಮವನ್ನು ಬದಲಾಯಿಸುವುದನ್ನು ಕಲಿತುಕೊಳ್ಳುವುದು.
ಕೆಲವು ಉದಾಹರಣೆ ನೋಡಿ. Present, present perfect. I go. ನಾನು ಹೋಗುತ್ತೇನೆ. I have gone. ನಾನು ಹೋಗಿದ್ದೇನೆ. I drink. ನಾನು ಕುಡಿಯುತ್ತೇನೆ. I have drunk. ನಾನು ಕುಡಿದಿದ್ದೇನೆ. You go. ನೀನು ಹೋಗು. You have gone. ನೀನು ಹೋಗಿದ್ದೀಯೆ. You drink. ನೀವು ಕುಡಿಯಿರಿ. You have drunk. ನೀನು ಕುಡಿದಿದ್ದೀಯೆ. He goes. ಅವನು ಹೋಗುತ್ತಾನೆ. He has gone. ಅವನು ಹೋಗಿದ್ದಾನೆ. He drinks. ಅವನು ಕುಡಿಯುತ್ತಾನೆ. He has drunk. ಅವನು ಕುಡಿದಿದ್ದಾನೆ. She goes. ಅವಳು ಹೋಗುತ್ತಾಳೆ. She has gone. ಅವಳು ಹೋಗಿದ್ದಾಳೆ. She drinks. ಅವಳು ಕುಡಿಯುತ್ತಾಳೆ. She has drunk. ಅವಳು ಕುಡಿದಿದ್ದಾಳೆ. We go. ನಾವು ಹೋಗುತ್ತೇವೆ. We have gone. ನಾವು ಹೋಗಿದ್ದೇವೆ. We drink. ನಾವು ಕುಡಿಯುತ್ತೇವೆ. We have drunk. ನಾವು ಕುಡಿದಿದ್ದೇವೆ. They go. ಅವರು ಹೋಗುತ್ತಾರೆ. They have gone. ಅವರು ಹೋಗಿದ್ದಾರೆ. They drink. ಅವರು ಕುಡಿಯುತ್ತಾರೆ. They have drunk. ಅವರು ಕುಡಿದಿದ್ದಾರೆ. To mark such changes in the past tense and future tense, we need to say it to mean work is completed or work will surely be completed. Example, I ate food. It is required to use similar changes in those sentences to mark the periodicity. Have a look at the examples. ಈಗ ನೋಡಿರಿ ಹೆಚ್ಚಿನ ಉದಾಹರಣೆ. When I reached the station, the train had gone. ನಾನು ರೈಲ್ವೆ ನಿಲ್ದಾಣಕ್ಕೆ ಸೇರೋದಕ್ಕೆ ಮುಂಚೆ ರೈಲು ಹೊರಟಿತ್ತು. He will have reached Chennai at 8 o'clock. ಅವರು 8 ಗಂಟೆ ಒಳಗೆ ಚೆನ್ನೈಗೆ ಸೇರುವರು. Let us now learn few examples that mark the past and future tense. ಈಗ ಭೂತಕಾಲ ಮತ್ತು ಭವಿಷ್ಯತ್ ಕಾಲವನ್ನು ಗುರುತಿಸುವ ಕೆಲವು ಉದಾಹರಣೆಗಳನ್ನು ನೋಡೋಣ. When I reached, Lata had sung. ನಾನು ಹೋಗಿ ಸೇರಿದಾಗ ಲತಾ ಹಾಡಿ ಮುಗಿಸಿದ್ದಳು. When you come, I shall have reached home. ನೀನು ಬರುವುದರೊಳಗೆ ನಾನು ಮನೆಗೆ ತಲುಪುವೆ. When you rang, I had gone to the market. ನೀನು ಫೋನ್ ಮಾಡಿದ್ದಾಗ ನಾನು ಅಂಗಡಿಗೆ ಹೋಗಿದ್ದೆ. ಪೋಸ್ಟ್ ಆಫೀಸಿಗೆ ಯಾವ ಕಡೆ ಹೋಗಬೇಕು ಹೇಳುತ್ತೀರಾ? ಇಲ್ಲಿಂದ ನೇರ ಹೋಗಿ ಬ್ಯಾಂಕಿನ ಮುಂದುಗಡೆ ಪೋಸ್ಟ್ ಆಫೀಸ್ ಇದೆ. ಇಲ್ಲಿಂದ ಎಷ್ಟು ದೂರ ಆಗುತ್ತದೆ? ತುಂಬಾ ದೂರವಿಲ್ಲ. ನೀವು 10 ನಿಮಿಷದಲ್ಲಿ ಸೇರಬಹುದು. ನಾನು ಈ ಸ್ಥಳಕ್ಕೆ ಹೊಸಬ. ಇಲ್ಲಿಂದ ಬಸ್ ಇದೆಯಾ? ಇಲ್ಲ, ನೀವು ಅಲ್ಲಿಗೆ ಬಸ್ಸಿನಲ್ಲಿ ಹೋಗಬೇಕಾಗಿಲ್ಲ. ನೀವು ರಿಕ್ಷಾದಿಂದ ಹೋಗಬಹುದು. ರಿಕ್ಷಾದವನು ಎಷ್ಟು ಚಾರ್ಜ್ ಮಾಡಬಹುದು?
ಸುಮಾರು 15 ರೂಪಾಯಿ. ನೀವು ಸರ್ಕಲ್ ಬಳಿ ರಿಕ್ಷಾವನ್ನು ಪಡೆಯಬಹುದು. ಧನ್ಯವಾದಗಳು ಸ್ವಾಮಿ. ಆಗಲಿ, ಬಾಯ್. ಹಲೋ ಸರ್, ಇದು ರೈಲ್ವೆ ವಿಚಾರಣೆಯೇ? ಹೌದು. ಮೈಸೂರು ಎಕ್ಸ್ಪ್ರೆಸ್ ಯಾವ ದಿನಗಳಲ್ಲಿ ಹೊರಡುತ್ತೆ, ದಯವಿಟ್ಟು ಹೇಳ್ತೀರಾ? ಅದು ವಾರದ ಎಲ್ಲಾ ದಿನಗಳಲ್ಲೂ ಹೊರಡುತ್ತೆ. ಎಷ್ಟೊತ್ತಿಗದಿಲ್ಲಿಂದ ಹೊರಡುತ್ತೆ? ಅದು 10:30ಕ್ಕೆ ರಾತ್ರಿಯಲ್ಲಿ ಹೊರಡುತ್ತೆ. ಬೆಂಗಳೂರು ಪೂರ್ವ ಸ್ಟೇಷನ್ನಲ್ಲಿ ನಿಲ್ಲುತ್ತದೆಯೇ? ಹೌದು, ನಿಲ್ಲತ್ತೆ. ಬೆಂಗಳೂರಿನ ಪೂರ್ವದಲ್ಲಿ. ಬೆಂಗಳೂರು ಪೂರ್ವಕ್ಕೆ ಎಷ್ಟೊತ್ತಿಗೆ ತಲುಪತ್ತೆ? ಬೆಳಗ್ಗೆ 4:20ಕ್ಕೆ. ಬೇರೆ ವಿಚಾರಗಳೇನಾದರೂ ತಿಳ್ಕೋಬೇಕಾ? ಇಲ್ಲ, ಒಂದೆರೆಗಳು. ದಯವಿಟ್ಟು ಎಲ್ಲಿ ಮಿತವ್ಯಯದ ಹೋಟೆಲ್ ಈ ಪಟ್ಟಣದಲ್ಲಿ ಸಿಗಬಹುದು? ಹೌದು, ಶ್ರೀರಾಮನ್ ಒಳ್ಳೆ ಹೋಟೆಲ್. ಕೊಠಡಿ ಬಾಡಿಗೆ ಎಷ್ಟಿರಬಹುದು? ಸುಮಾರು 400 ರೂಪಾಯಿ ಒಂದು ದಿನಕ್ಕೆ. ಇಲ್ಲ, ಅದು ತುಂಬಾ ದುಬಾರಿ. ಬೇರೆ ಹೋಟೆಲ್ ಇದೆ. ಬೇರೆ ಹೋಟೆಲ್ ಇದೆ. ಉಡುಪಿ ಇಲ್ಲಿಂದ 2 ಕಿಲೋಮೀಟರ್ ಇದೆ. ಅವರು 150ರಿಂದ 800 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ದಿನಕ್ಕೆ. ಅದು ಒಳ್ಳೆ ಹೋಟ್ಲಾ? ಹೌದು, ಅದು ಒಳ್ಳೇದು. ನನಗನ್ಸತ್ತೆ ಅದೇ ಸರಿ. ಅಲ್ಲಿ ನಮಗೆ ರೂಮ್ ಸಿಗಬಹುದೇ? ನೀವು ಅದನ್ನ ಅಲ್ಲಿಗೆ ಹೋಗಿ ವಿಚಾರಿಸಿರಿ. ಆಯ್ತು, ನಾವು ಅಲ್ಲಿಗೇ ಹೋಗಿ ವಿಚಾರಿಸುತ್ತೇವೆ. ಧನ್ಯವಾದಗಳು.